ಬೆಂಗಳೂರಿನ ಟೆಕ್ಕಿ ಡಿಜಿಟಲ್ ಅರೆಸ್ಟ್ ನೆಪದಲ್ಲಿ 11.83 ಕೋಟಿ ರೂಪಾಯಿ ವಂಚನೆ ಮಾಡಿದ್ದ ಪ್ರಕರಣದಲ್ಲಿ ಪೊಲೀಸರು ಮೂವರನ್ನ ಬಂಧಿಸಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ಒಂದಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿವೆ. ದುಬೈನಿಂದ ಆಪರೇಟ್ ಮಾಡುವ ಸೈಬರ್ ವಂಚಕರು ಅಲ್ಲಿಂದಲೇ ಭಾರತದಲ್ಲಿ ಕೋಟ್ಯಂತರ ಹಣವನ್ನ ದೋಚ್ತಾ ಇದ್ದಾರೆ. ಈ ಸೈಬರ್ ವಂಚನೆಗೆ ಕೆಲವರನ್ನ ಬಳಸಿಕೊಂಡು ಆನ್ಲೈನ್ನಲ್ಲಿ ಲೋನ್ಗಳನ್ನ ತಗೊಳ್ಳೋರು, ಉಚಿತವಾಗಿ ಸಿಮ್ ಖರೀದಿ ಮಾಡೋರು, ಹಣಕ್ಕಾಗಿ ಆಧಾರ್ ನಂಬರ್, ಪಾನ್ ನಂಬರ್ ಮಾರಿಕೊಳ್ಳೋರ ಬಳಿ ಎಲ್ಲಾ ದಾಖಲೆಗಳನ್ನ ಕಲೆಕ್ಟ್ ಮಾಡಿಕೊಳ್ಳೋ ಈ ವಂಚಕರು ಆ ಡೀಟೇಲ್ಸ್ ಎಲ್ಲವನ್ನ ಪಾಕಿಸ್ತಾನ, ಚೀನಾಗಳಿಗೆ ಮಾರಿಕೊಳ್ತಿದ್ದಾರಂತೆ. ಟೆಕ್ಕಿ ಡಿಜಿಟಲ್ ಅರೆಸ್ಟ್ ಪ್ರಕರಣದಲ್ಲಿ ಬಂಧಿತನಾಗಿರುವ ಮುಂಬೈ ಮೂಲದ ತರುಣ್ ಇದೇ ಕೆಲಸ ಮಾಡ್ತಿದ್ದಂತೆ. ಈ ದಾಖಲೆ ಬಳಸಿ ಬ್ಯಾಂಕ್ ಅಕೌಂಟ್ಗಳನ್ನ ಓಪನ್ ಮಾಡಿ ಕೋಟ್ಯಂತರ ರೂಪಾಯಿ ಅಕ್ರಮ ಹಣದ ವ್ಯವಹಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಡ್ರಗ್ ಖರೀದಿ ಮಾಡೋಕೆ ಇದೇ ದಾಖಲೆಗಳನ್ನ ಬಳಕೆ ಮಾಡಿದ್ದಾರೆ. ಅಸಲಿ ವ್ಯಕ್ತಿಯ ಗಮನಕ್ಕೆ ಬರದೆ ಅಕ್ರಮ ವ್ಯವಹಾರಗಳು ನಡೀತಾ ಇತ್ತು. ಪೊಲೀಸರು ಮನೆಯ ಬಳಿಯ ಬಂದಾಗಲೇ ಈ ಎಲ್ಲ ವಿಚಾರಗಳು ಗೊತ್ತಾಗ್ತಾ ಇತ್ತಂತೆ. ಹಾಗಾಗಿ ಅಪರಿಚಿತರಿಗೆ ಆಧಾರ್, ಪ್ಯಾನ್, ಬ್ಯಾಂಕ್ ಡೀಟೇಲ್ಸ್ ಕೊಡೋಕ್ಕೂ ಮುನ್ನ ಎಚ್ಚರ ವಹಿಸಿ. ಬೆಂಗಳೂರಿನ ಟೆಕ್ಕಿಯ ಡಿಜಿಟಲ್ ಅರೆಸ್ಟ್ ನೆಪದಲ್ಲಿ ಅವರಿಂದ 11.83 ಕೋಟಿ ರೂಪಾಯಿಯನ್ನ ವಂಚನೆ ಮಾಡಿದ ಪ್ರಕರಣ ಆಗಿದೆ. ಇನ್ನು ಪೊಲೀಸರು ಈ ಸಂಬಂಧ ಮೂವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಇನ್ನು ವಿಚಾರಣೆ ವೇಳೆ ಸ್ಫೋಟಕ ವಿಚಾರಗಳು ಸಹ ಬೆಳಕಿಗೆ ಬಂದಿದೆ. ದುಬೈನಿಂದ ಈ ಸೈಬರ್ ವಂಚಕರು ಆಪರೇಟ್ ಮಾಡ್ತಿದ್ದಾರೆ ಅನ್ನೋದು ಸಹ ತಿಳಿದು ಬಂದಿದೆ. ಸದ್ಯ ಭಾರತದಲ್ಲಿ ಕೋಟ್ಯಂತರ ಹಣವನ್ನ ಇವರು ದೋಚ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಹ ಸೈಬರ್ ಪೊಲೀಸರಿಗೆ ಸಿಕ್ಕಿದೆ. ಇನ್ನು ಸೈಬರ್ ವಂಚನೆಗೆ ಕೆಲವರನ್ನ ಬಳಕೆ ಮಾಡಿಕೊಂಡು ಆನ್ಲೈನ್ನಲ್ಲಿ ಲೋನ್ಗಳನ್ನು ತಗೊಳ್ಳೋರು, ಉಚಿತ ಸಿಮ್ ಖರೀದಿ ಮಾಡೋರನ್ನು ಸಹ ಇವರು ಟಾರ್ಗೆಟ್ ಮಾಡ್ತಾ ಇದ್ರು.